ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ಕೂಡ ಶನಿವಾರ ಮತ್ತು ಅಮೀನ್ಗಢ್ ಸಂತೆ. ಸೊ ಈ ವರ್ಷ ಅಂದರೆ ಜನವರಿ ಮಂತಿನ ಜನವರಿ ತಿಂಗಳಿನ ಪ್ರಥಮ ಬ್ಯಾಚ್, ಅಂದರೆ ಈ ವರ್ಷ ಸ್ಟಾರ್ಟ್ ಆದಂಥ ತಿಂಗಳಲ್ಲಿ ಕೊಟ್ಟಂಥ ಪ್ರಥಮ ಬ್ಯಾಚಸ್ಗಳಿವೆ ಎಲ್ಲ. ಆಲ್ಮೋಸ್ಟ್ ನಿನ್ನೆ ದಿನ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ, ಕಟಿಂಗು ಕೊಟ್ಟಿದ್ದೇನೆ, ಸಾಕೋದಕ್ಕೂ ಅಂತಲೂ ಕೊಟ್ಟಿದ್ದೇನೆ, ಕೆಲವೊಂದು ರೀಸೇಲಿಗೋಸ್ಕರ ಕೊಟ್ಟಿದ್ದೇನೆ. ರೀಸೇಲಿಂಗೋಸ್ಕರ ಕೊಟ್ಟಿರುವಂಥ ಮೇಕೆ ಮರಿಗಳ ವಿಡಿಯೋನ ನಾನು ನಾಳೆ ದಿನ ನಿಮಗೆ ತೋರಿಸ್ತೀನಿ. ಬಟ್ ಇದು ಕೆಲವೊಂದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ತುಂಬಾ ನೀಟಾದಂಥ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ, ಎಲ್ಲ ಪರ್ಫೆಕ್ಟ್ ಇರುವಂಥ ಮರಿಗಳು. ನೋಡ್ಬೋದು ತುಂಬ ಚೆನ್ನಾಗಿದೆ ಮರಿಗಳು. ಸೊ ಈ 15 ಮರಿಗಳನ್ನ ಪ್ಲಸ್ಸು 9 ಮರಿಗಳು ಪ್ಲಸ್ಸು 24 ಮರಿಗಳನ್ನ ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಟೋಟಲಾಗಿ ನಿನ್ನೆ ದಿನ 9 ಪ್ಲಸ್ಸು 15 ಪ್ಲಸ್ಸು 24 ಟೋಟಲಾಗಿ ಹೆಚ್ಚು ಕಡಿಮೆ ಒಂದು 50 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಗಾಡಿಯಲ್ಲಿ ಮರಿಗಳನ್ನ ಫೈನಲಿ ಲೋಡ್ ಮಾಡ್ತಾ ಇದ್ದಾರೆ. ಈ ಮರಿಗಳನ್ನ ನಮ್ಮ ಹುಳಿಯಾರ್ ಹತ್ರ ಬರುವ ಸಿದ್ದಣ್ಣ ಅಂತ ನನಗೆ ಗೊತ್ತಿರೋರು. ಇವರಿಗೆ ನಾನು ಆಲ್ಮೋಸ್ಟ್ ಲಾಕ್ಡೌನ್ ಟೈಮಲ್ಲಿ ಸ್ವತಃ ನಾನು ಇವರಿಗೆ ಸಿರಾ ಹತ್ರ ಹೋಗಿಬಿಟ್ಟು ಒಂದು 8-9 ಮರಿಗಳನ್ನ ಕೊಟ್ಟಿದ್ದೆ. ಆ ಟೈಮಲ್ಲಿ ನನಗೆ ಇವ್ರ ಪರಿಚಯ. ಬಟ್ ಇವ್ರ ಊರು ಬಂದುಬಿಟ್ಟು ಸಿರಾ ಹತ್ರ. ನಾನು ಈ ವರ್ಷ ಅವರಿಗೆ ಹುಳಿಯಾರ್ ಹತ್ರ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮೊನ್ನೆ ದಿನ ಇವರು ನನಗೆ ಸುಮಾರು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಸುಮಾರು ಗಾಡಿ ಬರದೇ ಇರೋ ಕಾರಣಕ್ಕೆ ಮರಿಗಳನ್ನ ಕಳಿಸ್ಕೊಟ್ಟಿರಲಿಲ್ಲ. ಫೈನಲಿ ನಿನ್ನೆ ದಿನ ಒಂದಿಷ್ಟು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಈ ಗಾಡಿಯಲ್ಲಿ ಸುಮಾರು ಮರಿಗಳನ್ನ ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಮರಿಗಳು ಒಂದು 4 ತಿಂಗಳ ಮೇಲಿರುವಂಥ ಮರಿಗಳು. ಎಲ್ಲ ಮರಿಗಳಿಗೆ ನಾನು ಫೈನಲಿ ಹಣೆ ಮೇಲೆ ಮತ್ತು ಸೊಂಟದ ಮೇಲೆ ಅವ್ರು ಹೇಳಿದಂಗೆ ಮಾರ್ಕನ್ನು ಮಾಡಿದ್ದೀನಿ. ಇವರಿಗೆ ನಾನು ವಿಡಿಯೋ ಹಾಕಿ ಮತ್ತು ವಿಡಿಯೋ ಕಾಲ್ ಮಾಡಿ ಜೊತೆಗೆ ಮರಿಗಳನ್ನ ಒಂದಲ್ಲ 2 ಸರಿ ಹೊರಗೆ ಬಿಟ್ಟು ತೋರಿಸಿ, ಜೊತೆಗೆ ಅವ್ರು ಫೈನಲಿ ನನಗೆ ಮರಿಗಳು ಆಗಿದೆ, ನನಗೆ ಇಷ್ಟ ಆಗಿದೆ, ನೀವು ಫೈನಲಿ ಲೋಡ್ ಮಾಡೋ ಅನ್ನೋ ತನಕ ನಾನು ಲೋಡ್ ಮಾಡಲ್ಲ. ಯಾಕಪ್ಪ ಅಂದರೆ ಇವರು ನನಗೆ ತುಂಬಾ ಆತ್ಮೀಯರು, ತುಂಬಾ ಬೇಕಾದವರು. ಸುಮಾರು ಒಂದು 3 ಇಯರ್ ಬ್ಯಾಕು ನನಗೆ ಇವ್ರಿಗೆ ಪರಿಚಯ ಆಗಿದ್ದರು. ಬಟ್ ಇವಾಗ ಸದ್ಯಕ್ಕೆ ಈ ಥರ ಮತ್ತೆ ಬೆಂಗಳೂರು ಕೆಲಸ ಮಾಡಿಕೊಂಡ್ರ ಜೊತೆಗೆ ಈ ಥರ ಮನೇಲಿ ಮರಿಗಳನ್ನ ಸಾಕಬೇಕು ನಾನು ಅಂತ ಅಂದ್ಕೊಂಡ್ಮೇಲೆ ಅವ್ರಿಗೆ ಮೊನ್ನೆ ಮರಿಗಳನ್ನ ಕೊಡಬೇಕಾಗಿತ್ತು. ಬಟ್ ಗಾಡಿ ಬರೆದಿರೋ ಕಾರಣ ಕೊಟ್ಟಿರಲಿಲ್ಲ. ನೋಡ್ಬೋದು ಮರಿಗಳಿಗೆ ಫೈನಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಅವರು ಇಷ್ಟ ಅಂದಮೇಲೆ ನಾನು ಕೆಲವೊಂದು ವಿಡಿಯೋಗಳನ್ನ ನಾನು ಅವ್ರಿಗೆ ಬಿಡ್ತೀನಿ. ನನ್ನ ಹತ್ರ ಇರುವಂಥ ಮರಿಗಳ ವಿಡಿಯೋಗಳನ್ನ ನಾನು ಅವ್ರಿಗೆ ಹಾಕ್ತೀನಿ. ಹಾಕಿ ಆದಮೇಲೆ ಸೊ ಅವರು ಲೋಡ್ ಮಾಡು ಅಂತ ಹೇಳೋ ತನಕ ನಾನು ಮರಿಗಳ ವಿಡಿಯೋನ ಲೋಡ್ ಮಾಡೋದಿಲ್ಲ. ಯಾಕಂದರೆ ಸೊ ಅವ್ರಿಗೆ ನಾನು ಯಾವುದೋ ಮರಿಗಳನ್ನ ಹಾಕಿಬಿಟ್ರೆ ಅವ್ರಿಗೆ ಅಲ್ಲಿ ಬಂದ ಮೇಲೆ ಏನೋ ಒಂದು ಮರಿ ಚೆನ್ನಾಗಿ ಬಂದಿಲ್ಲ ಹಾಗೆ ಹಿಂಗೆ ಅಂದ್ಬಿಟ್ಟೆ ಸೊ ಅದು ನಮ್ಗೆ ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಆ ಕಾರಣಕ್ಕೆ 1 ಅಲ್ಲ 2 ಸರಿ 3 ಸರಿ ವಿಡಿಯೋ ಹಾಕಿ ಫೋಟೋ ಹಾಕಿ ಮತ್ತು ವಿಡಿಯೋ ಕಾಲಲ್ಲಿ ತೋರಿಸಿ ಕಳಿಸ್ಕೊಡ್ತೀನಿ. ಜೊತೆಗೆ ಕೆಲವೊಬ್ಬರು ತುಂಬಾ ನಂಬಿಕೆ ಇರೋರು, ನನ್ನ ವಿಡಿಯೋಗಳನ್ನ ತುಂಬ ವರ್ಷಗಳಿಂದ ನೋಡ್ತಿರೋರು ಕೆಲವೊಬ್ಬರು ವಿಡಿಯೋಗಳನ್ನೇ ಹಾಕಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ನನ್ನ ಬಗ್ಗೆ ಗೊತ್ತಿರುತ್ತೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಇಲ್ಲೇ ತಿಪ್ಟೂರ್ ಹತ್ರ ಪ್ರಭಾಮಣಿ ಅಂತ ನಮ್ಮ ಅಕ್ಕ ಕೂಡ ಅವರೇ. ಸೊ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೀರಿ ಅವರಿಗೆ. ಮತ್ತು ಅಲ್ಲೇ ಒಬ್ಬರು ಜೀವನ್ ಅಂತ ನನ್ನ ಇಬ್ಬರು ಸ್ನೇಹಿತರಿದೆ. ಸುಮಾರು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ನಾನು ಈ ಥರ ಅವ್ರಿಗೆ ವಿಡಿಯೋಗಳನ್ನ ಕೂಡ ನಾನು ಹಾಕೋದಿಲ್ಲ, ಫೋಟೋಗಳನ್ನ ಹಾಕೋದಿಲ್ಲ. ಬಟ್ ಅವರಿಗೆ ಫೈನಲಿ ಈ ಥರ ಮರಿಗಳಿಗೆ ಮಾರ್ಕ್ ಮಾಡಿದ್ದೀನಿ ಅಂತೇಳಿ ಲೋಡಿಂಗ್ ಮಾಡಿ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ನಾನು ಫೋಟೋ ಹಾಕಿ ಗಾಡಿ ನಂಬರ್ನ ಕೊಟ್ಟು ಕಳಿಸಿರ್ತೀನಿ. ಈ ಥರ ನನ್ನ ಹತ್ರ ವ್ಯವಹಾರಗಳು ನಡೀತಿರ್ತೀವಿ. ಇವರಿಗೂ ಸುಮಾರು ದಿನಗಳಿಂದ ಮರಿಗಳನ್ನ ಕೊಟ್ಟಿರಲಿಲ್ವಲ್ಲ. ಸೊ ಈಗ ಕೊಟ್ಟಿರುವಂಥ ರೇಟ್ಗೆ, ಈಗ ಕೊಡ್ತಿರುವಂಥ ಮರಿಗಳ ಸೈಜ್ಗೆ, ಮತ್ತು ನಾನೀಗ ಒಂದು 3-4 ಇಯರ್ ಬ್ಯಾಕ್ ಅಂದರೆ ಲಾಕ್ಡೌನ್ ಟೈಮಲ್ಲಿ ಕೊಟ್ಟಂಥ ಮರಿಗಳಿಗೆ ಮತ್ತು ಈ ಕೊಡ್ತಿರೋಂಥ ಮರಿಗಳ ಸೈಜ್ ಏನಿರುತ್ತೆ, ರೇಟ್ ಏನಿರುತ್ತೆ ಅಂತ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕೆ ಇವ್ರಿಗೆ ನಾನು ಪದೇ ವಿಡಿಯೋ ಕಾಲ್ ಮಾಡಿ ಫೋಟೋ ವಿಡಿಯೋ ಹಾಕಿ ಮತ್ತು ಅವರೆಲ್ಲ ನೋಡೋ ತನಕ ನಾನು ಮರಿಗಳನ್ನ ಲೋಡ್ ಮಾಡಿಲ್ಲ. ಆಮೇಲೆ ಅವರು ಇರಲಿ ಪರವಾಗಿಲ್ಲ, ನಿಮ್ಮ ಮೇಲೆ ತುಂಬ ವಿಶ್ವಾಸ ಇದೆ, ನೀವು ಹಾಕಿ ಅಂದಮೇಲೆ ಕೂಡ ನಾನು ಮರಿಗಳನ್ನ ಫೈನಲಿ ಲೋಡ್ ಮಾಡಿದ್ದೀನಿ. ಎಲ್ಲ ಮರಿಗಳು ವೈಟ್ ಇರುವಂಥ ಮರಿಗಳು. ಒಂದು ಮರಿ ಮಾತ್ರ ಬೆನ್ನ ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಪ್ಯಾಚಸ್ ಇದೆ. ನೋಡ್ಬೋದು ಮರಿಗಳು ತುಂಬ ನೀಟಾದಂಥ ಮರಿಗಳು. ಇದರಲ್ಲಿ
ಒಂದು ಮರಿ ಮಾತ್ರ ಸಣ್ಣದಿತ್ತು, ಅಂದರೆ ಫುಲ್ ವೈಟ್ ಮರಿ ಒಂದು ಸ್ವಲ್ಪ ಸಣ್ಣದಿತ್ತು. ಅದು ಬಿಟ್ಟರೆ ಎಲ್ಲ ಮರಿಗಳನ್ನ ನೀಟಾದಂಥ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇಂಥ ಮರಿ ತೊಗೊಂಡಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, 1-2 ಮರಿಗಳು ಸಣ್ಣ ಪುಟ್ಟ ಬರೋದು ಸಹಜ. ನೀವು ಎಲ್ಲಿ ತೊಗೊಂಡ್ರೂ ಕೂಡ ಈ ಥರ ಬರ್ತಿರುತ್ತೆ. ಸೊ ಚೆನ್ನಾಗಿರೋ ಮರಿಗಳನ್ನ ನಿನ್ನೆ ಕಳಿಸ್ಕೊಟ್ಟಿದ್ದೀನಿ. ಫೈನಲಿ ಈ ಮರಿಗಳು ಇವತ್ತು ರೀಚ್ ಆಗಿರಬೇಕು. ನಿನ್ನೆ ನೈಟ್ ಒಂದು 9 ಗಂಟೆ ಸುಮಾರಿಗೆ ಈ ಮರಿಗಳನ್ನ ನಾನು ಅವರಿಗೆ ರೀಚ್ ಆಗುತ್ತೆ ತೊಗೊಳ್ಳಿ ಅಂತ ಹೇಳಿದ್ದೆ. ಮರಿಗಳನ್ನ ನಿನ್ನೆ 9 ಗಂಟೆ ಸುಮಾರು ಅವರು ಇಳಿಸ್ಕೊಂಡವ್ರೆ ಅನ್ಕೋತೀನಿ. ಮತ್ತು ಜೊತೆಗೆ ನಿನ್ನೆ ದಿನ ಕೆಲವೊಂದು ತೆನೆ ಮೇಕೆಗಳು, ಅಂದರೆ ಬಾಗೇವಾಡಿ ಉಸ್ಮಾನಾಬಾದಿ ಮೇಕೆ ಏನಂತ ಕರೆಯಲ್ಲ ಅಂಥವನ್ನು ಕೂಡ ನಿನ್ನೆ ದಿನ ಒಂದು 33,000 ರೂಪಾಯಿಗೆ ಜೊತೆ, ಅಂದರೆ 33,000 ರೂಪಾಯಿಗೆ 2 ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದು ಕೂಡ ನಿಮಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೇನೆ. ಅಂದರೆ ತುಂಬಾ ದೊಡ್ಡ ಮಟ್ಟದ ಮೇಕೆಗಳನ್ನ ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಅಂಥ ಮೇಕೆಗಳು ನಿಮಗೆ ಬೇಕಾದರೆ ಕಾಲ್ ಮಾಡಿ. ಜೊತೆಗೆ ಇಲ್ಲಿ ನೋಡ್ಬೋದು, ನಾನೇ ಸ್ವತಃ ಮಾರ್ಕನ್ನು ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ಬೋದು. ಈ ಥರ ಮರಿಗಳು ನಿಮಗೆ ಬೇಕಾದರೆ ಕಾಲ್ ಮಾಡಿ. ನಾಡಿದ್ದು ಮಂಗಳವಾರ, ಇವತ್ತು ಸಂಡೇ, ನಾಳೆ ಸೋಮವಾರ ನನ್ನ ಕಡೆಯಿಂದ ಮತ್ತೆ ಬೆಂಗಳೂರು ಕಡೆ ಮಾತ್ರ ಗಾಡಿ ಬರುತ್ತೆ. ನಾಳೆಗೆ ಮೈಸೂರು ಕಡೆ ಗಾಡಿ ಬರುತ್ತೆ. ಈ ಥರ ಕಟಿಂಗ್ಗೋಸ್ಕರ ನೋಡ್ಬೋದು, ಇಲ್ಲೂ ಕೂಡ ಕಟಿಂಗ್ಗೋಸ್ಕರ ಕೆಲವೊಂದು ಮೇಕೆ ಮರಿಗಳನ್ನ ಕಳಿಸ್ಕೊಟ್ಟಿನಿ. ಈ ಥರ ಹೋಗಿ ಕಟಿಂಗ್ಗೋಸ್ಕರ ಬಂದರೆ ಈ ಥರ ಮಾರ್ಕನ್ನು ಮಾಡಿರ್ತೀನಿ. ನಾಳೆ ದಿನ ಕಟಿಂಗ್ಗೋಸ್ಕರ ಬಾಗೇವಾಡಿಯಿಂದ ಮರಿಗಳನ್ನ ಲೋಡ್ ಮಾಡ್ತೀನಿ, ಅಂದರೆ ಮೇಕೆಗಳನ್ನ ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಏನಾದ್ರು ಮೇಕೆ ಮರಿಗಳು ಅಥವಾ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಜೊತೆಗೆ ನಿಮಗೆ ಪ್ರೆಗ್ನೆನ್ಸಿ ಸೀಪ್, ಅಂದರೆ ಪ್ರೆಗ್ನೆನ್ಸಿ ಗೋಟು ಅಥವಾ ಪ್ರೆಗ್ನೆನ್ಸಿ ಸೀಪ್ ಕೂಡ ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು. ಈ ಥರ ಬಣ್ಣವನ್ನು ಹಚ್ಚಿ, ಅವ್ರು ಬಣ್ಣ ಹಚ್ಚಂದರೆ ಮಾತ್ರ ಬಣ್ಣ ಹಚ್ತೀನಿ, ಅವ್ರು ಬಣ್ಣ ಹಚ್ಚಬೇಡ ಅಂದರೆ ಬಣ್ಣ ಹಚ್ಚೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಈ ತರಹದ ಮೇಕೆಗಳನ್ನ ತುಂಬಾ ದೊಡ್ಡ ಮಟ್ಟದ ಮೇಕೆಗಳನ್ನ ಇನ್ನೇನು ಆಲ್ಮೋಸ್ಟ್ ಮರಿ ಹಾಕಕ್ಕೆ ಬಂದಂಥ ತುಂಬಾ ಹೆವಿ ಸೈಜ್ ಇರುವಂಥ ಬಾಗೇವಾಡಿ ಆಡುಗಳು ನೋಡ್ಬೋದು. ನಿನ್ನೆ ದಿನ ಕಳಿಸ್ಕೊಟ್ಟಂಥ ಕೆಲವೊಂದು ವಿಡಿಯೋಗಳನ್ನ ನೋಡ್ಬೋದು. ಇವಕ್ಕೆ ಯಾವುದೇ ಮಾರ್ಕನ್ನು ಮಾಡಿಲ್ಲ, ಯಾಕಂದರೆ ಅವ್ರು ಮಾರ್ಕನ್ನು ಮಾಡಬೇಡ ಅಂದಮೇಲೆ ಮಾಡೋಂಗಿಲ್ಲ. ಸೊ ಕೆಲವೊಬ್ಬರಿಗೆ ಅದೇನೋ ಅವ್ರವ್ರ ಇಷ್ಟ, ಸೊ ಹಾಗಾಗಿ ಮಾಡಿರೋದಿಲ್ಲ. ನಿಮ್ಗೆ ಈ ಥರ ಮೇಕೆಗಳು ಬೇಕಾದ್ರೆ ಕೂಡ ಕಾಲ್ ಮಾಡಿ. ಜೊತೆಗೆ ಸಾಕೋದಕ್ಕೆ ಅಮ್ಮಿನಗಡಿ ಎಳಗಾ ಮರಿಗಳು ಕೂಡ ಬೇಕಾದರೂ ಕಾಲ್ ಮಾಡಿ. ಸೊ ನಿಮಗೆ ಈ ಥರ ಮರಿಗಳು ನನ್ನ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಮೇಲೆ ಕಾಣಿಸುತ್ತೆ ನಂಬರ್ಗೆ ಕಾಲ್ ಮಾಡಿ ನೋಡ್ಬೋದು. ಈ ಥರ ದೊಡ್ಡ ದೊಡ್ಡ ಮೇಕೆಗಳು ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ನೀವು ಕಾಲ್ ಮಾಡಿದ ಮೇಲೆ ನಿಮ್ಗೆ ಇಷ್ಟ ಆದಮೇಲೆ ನಾನು ಲೋಡ್ ಮಾಡೋದು. ಮೇಕೆ ಮತ್ತು ಟಗರು ಮತ್ತು ಕುರಿ ಮತ್ತು ಕಟಿಂಗ್ಗೋಸ್ಕರ ಏನೇ ಇರಲಿ ನಿಮಗೆ ಬೇಕಾದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.